ನಮಸ್ಕಾರ. ಯೋಗ ಅನ್ನೋದು ಇಷ್ಟು ದೊಡ್ಡ ವಿಷಯ. ಇವತ್ತು ಪ್ರಯತ್ನ ಮಾಡ್ತೀನಿ ನಾನು ಪಂಚಕೋಶದ ಬಗ್ಗೆ. ಅನ್ನಮಯ ಕೋಶ ಏನು ತಿನ್ನಬೇಕು, ಹೇಗೆ ತಿನ್ನಬೇಕು, ಬೆಳಗ್ಗೆ ಹೇಗೆ ಇರಬೇಕು, ಮಧ್ಯಾಹ್ನ ಏನು ತಗೋಬೇಕು, ಕಾಲಕ್ಕೆ ತಕ್ಕ ಹೇಗೆ ಊಟ ಮಾಡಬೇಕು. ದೊಡ್ಡ ವಿಜ್ಞಾನ. ಇದನ್ನು ಅರ್ಥ ಮಾಡಿಕೊಳ್ಳೋದು ತುಂಬ ಅಗತ್ಯ. ಆಹಾರದಿಂದಲೇ ಈ ಶರೀರ ಆಗಿರೋದು. ಆಹಾರ ತಗೊಳ್ಳುವಂಥ ಅವ್ಯವಸ್ಥೆಯಿಂದಲೇ ಶರೀರದ ಕಾಯಿಲೆಗಳು ಬಲವಾಗೋದು. ಆಹಾರದಲ್ಲಿ ಸುಧಾರಣೆ ತಂದಾಗಲೇ ಆರೋಗ್ಯ ಸುಧಾರಿಸೋದು. ಅದಕ್ಕೋಸ್ಕರ ಗಮನ ಕೊಟ್ಟು ಕೇಳಿ. ಅನ್ನಮಯ ಕೋಶ. ಕೆಲವು ಶಬ್ದ ಹೇಳ್ತೀನಿ, ನಿಮ್ಮ ಗಮನಕ್ಕೆ ತಾನೇ ತಂದು ಬರುತ್ತೆ. ಒಬ್ಬ ತುಂಡವ ಯೋಗಿ, 2 ತುಂಡವ ಭೋಗಿ, 3 ತುಂಡವ ರೋಗಿ, 4 ತುಂಡವನ್ನು ಎತ್ಕೊಂಡು ಹೋಗಿ ಅಂತ. ಯಾಕೆಂದರೆ ಪ್ರತಿ ಸತಿ ಊಟ ಮಾಡಬೇಕಾದ್ರೂ ನಾವು ಚೆನ್ನಾಗಿ ಅಗದು ತಿನ್ನಬೇಕು. ಆಗ ರಸಾಯನಶಾಸ್ತ್ರ ಚೆನ್ನಾಗಾಗುತ್ತೆ. ತಿಂದಿದ್ದ ಜೀರ್ಣ ಆಗುತ್ತೆ. ತಿಂದಿದ್ದ ಜೀರ್ಣ ಆಗಲಿಲ್ಲ ಅಂದರೆ ಅದೇ ರೋಗಕ್ಕೆ ಕಾರಣ ಆಗುತ್ತೆ. ಅದೇ ಆ್ಯಸಿಡ್ ಆಗುತ್ತೆ, ಅದೇ ಗ್ಯಾಸ್ ಆಗುತ್ತೆ. ಅದು ನರನಾಡಿಗಳ ಮೇಲೆ ಬೇಡದ ಒತ್ತಡ ತರುತ್ತೆ. ಅದಕ್ಕೆ ಬೆಳಗ್ಗೆ ಊಟ ಮಾಡಬೇಕಾದ್ರೆ ಚೆನ್ನಾಗಿ ಊಟ ಮಾಡಿ, ಅಗದು ಊಟ ಮಾಡಿ, ನೆಲದ ಮೇಲೆ ಕೂತು ಊಟ ಮಾಡಿ. ಊಟದ ಜೊತೆಗೆ ಕುಡಿಬೇಕು ಅಂದರೆ ಮಜ್ಜಿಗೆ ಕುಡೀರಿ, ನೀರು ಕುಡಿಬಾರ್ದು. ಯಾಕೆಂದರೆ ಜಠರಾಗ್ನಿ ತಣ್ಣಗಾಗೋಗುತ್ತೆ. ಮಜ್ಜಿಗೆ ಜಠರಾಗ್ನಿನ ಬಲ ಕೊಡುತ್ತೆ. ಸಾಧ್ಯವಾದಷ್ಟು ಹಸಿ ತರಕಾರಿ ತಗೊಳ್ಳಿ. ಬಜಾರಿನ ತರಕಾರಿನ ಅರಿಶಿಣ, ಉಪ್ಪು, ಸೇಂದಾ ನಮಕ್ ಅಂತ ಹೇಳ್ತಾರೆ, ಅದರಲ್ಲಿ ಒಂದೊಂದು ಚಮಚ ಹಾಕಿ ಅದರಲ್ಲಿ ತರಕಾರಿನ ಹೆಚ್ಚು ಹಾಕಿಡೋದು. ಆಗ ಏನು ಸ್ಪ್ರೇ ಮಾಡಿರ್ತಾರೋ ಅದು ತೊಳೆದು ಹೋಗುತ್ತೆ. ಅದು ತಗೊಳ್ಳೋದು. ಬೆಳಗ್ಗೆ ಚೆನ್ನಾಗಿ ತಿನ್ನೋದು, ಮಧ್ಯಾಹ್ನ ಆದಮೇಲೆ ಕಡಿಮೆ ತಿನ್ನೋದು, ರಾತ್ರಿ ಊಟ ಬೀಳೋದು ಒಳ್ಳೆಯದು. ಎಷ್ಟೋ ಕಾಯಿಲೆಗಳಿಂದ ನೀವು ಉಳ್ಕೋತೀರ. ಚಳಿಗಾಲದಲ್ಲಿ ಶರೀರಕ್ಕೆ ಬಿಸಿ ತರುವಂಥ ಆಹಾರ ತಗೋಬೇಕು. ಅರಿಶಿಣ, ಹಸಿ ಶುಂಠಿ, ಈ ಥರದ್ದು ಎಳ್ಳು, ಶರೀರಕ್ಕೆ ಬಿಸಿ ತರೋದು ತಗೋಬೇಕು. ಬೆಲ್ಲ. ಹಾಗೆ ಬೇಸಿಗೆ ಕಾಲದಲ್ಲಿ ಶರೀರಕ್ಕೆ ತಣ್ಣಗಾಗುವಂಥ ತಗೋಬೇಕು. ನಿಂಬೆಹಣ್ಣು, ಸೌತೆಕಾಯಿ, ಇದು ನೆನಪಿಟ್ಕೋಬೇಕು. ನಾವು ನಾಲ್ಗೆಗೋಸ್ಕರ ತಿಂತೀವಿ, ಹೀಗಾಗಿ ಕೆಟ್ಟೋಗುತ್ತೆ. ಕಾಳು ನೆನೆಸಿಟ್ಟು ತಿಂದರೆ ಒಳ್ಳೆಯದು. ಅದು ಜೀವಕ್ಕೆ ಶಕ್ತಿ ಕೊಡುತ್ತೆ. ಮೊಳಕೆ ಕಾಳು ಇನ್ನಷ್ಟು ಶಕ್ತಿ ಕೊಡುತ್ತೆ. ಸಿಪ್ಪೆ ಉದುರಿಸಿದ್ರೆ ಅದರ ಶಕ್ತಿ, ಐರನ್ನು, ಕ್ಯಾಲ್ಶಿಯಂ ಕಡಿಮೆ ಆಗುತ್ತೆ. ಇದನ್ನು ಗಮನ ಕೊಡಿ. ಮನೆ ಅಂಗಳದಲ್ಲಿ ಬೆಳೆದಿರೋ ತರಕಾರಿ ಹೆಚ್ಚು ಉಪಯೋಗಿಸಿ. ಮನೆ ಅಂಗಳದಲ್ಲೇ ಗಿಡಮೂಲಿಕೆಗಳು ಹಾಕ್ಕೊಳ್ಳಿ. ತುಳಸಿ, ಎಲೋವೆರಾ, ಹಸಿ ಶುಂಠಿ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಒಂದೆಲಗ, ದೊಡ್ಡ ಪತ್ರೆ, ಇವೆಲ್ಲ ಮನೆ ಅಂಗಳದಲ್ಲಿ ಇರಲಿ. ಪಕ್ಕದ ಪಾರ್ಕ್ನಲ್ಲಿ, ನೆಲೆಯಲ್ಲಿ, ಅದು ಮಳೆ ಆದಮೇಲೆ ಬರುತ್ತೆ ತಾನಾಗಿ ತಾನು, ಗಮನಿಸಬೇಕು. ಇನ್ನೊಂದು ಟಿಂಚರ್ ಸೊಪ್ಪು ಬರುತ್ತೆ, ಏಟಾದಾಗ ಹಚ್ಚುವಂಥದ್ದು. ಇದರ ಗಮನ ಇರಬೇಕು ನಮ್ಮದು. ಕರಿಬೇವಿನ ಸೊಪ್ಪು ನಿತ್ಯ ತಗೊಳ್ಳೋರಿಗೆ ಶುಗರ್ ಬರೋಲ್ಲ. ಗೋಮೂತ್ರ ತಗೊಳ್ಳೋರಿಗೆ ಕ್ಯಾನ್ಸರ್ ಬರೋಲ್ಲ. ಇದೆಲ್ಲ ಆಹಾರದಲ್ಲಿ ಜೋಡಿಸ್ಕೊಳ್ಳಿ. 15 ದಿವಸಕ್ಕೊಂದ್ಸತಿ ಉಪವಾಸ ಮಾಡೋರಿಗೆ ಕ್ಯಾನ್ಸರ್ ಬರೋಲ್ಲ. ಅದಕ್ಕೆ ಏಕಾದಶಿ ಇದೆ. ಭಗವಂತ ನಿಶ್ಚಯ ಮಾಡಿದ್ದಾನೆ ಎಷ್ಟು ತಿನ್ನಬೇಕು ಅಂತ. ಬೇಗ ತಿಂದು ಮುಗಿಸಿದ್ರೆ ಭಗವಂತ ಕರ್ಕೊಂಡು ಹೋಗ್ತಾನೆ. ನೆನಪಿರಲಿ. ಆರೋಗ್ಯಕ್ಕೆ ತಕ್ಕ ಹಾಗೆ ಊಟ ಮಾಡಬೇಕು. ನಾಲಿಗೆಗೆ ಅಚ್ಚುಕಟ್ಟಾಗಿದೆ ಅಂಥೇಳಿ ಜಾಸ್ತಿ ತೊಗೋಬಾರ್ದು.
ಚೆನ್ನಾಗಿ ಅಗದು ತಿನ್ನಬೇಕು. ಹಲ್ಲುಗಳೇ ನಮಗೆ ಅಗಿಯೋಕ್ಕೆ ಕಾರಣ ಆಗಿರೋದು. ಆ ಹಲ್ಲುಗಳ ಪೂರ ಉಪಯೋಗ ಮಾಡ್ಕೋಬೇಕು. ಹೀಗೆಲ್ಲ ಮಾಡ್ತಾಯಿದ್ರೆ ಊಟ ಬಲ್ಲವನಿಗೆ ರೋಗ ಇಲ್ಲ. ಮತ್ತು ಭಾರತೀಯ ಆಹಾರ ಜಾಸ್ತಿ ತಗೋಬೇಕು. ರಾಗಿ, ಜೋಳ, ಅಕ್ಕಿ, ಗೋಧಿ ಭಾರತದ ಆಹಾರ ಅಲ್ಲ. ಒಂದು ಸಮಯ ತನಕ ಸರಿ, ಆಮೇಲೆ ಅದು ತೊಂದರೆ ಕೊಡುತ್ತೆ, ಜೀರ್ಣ ಆಗೋಲ್ಲ. ತರಕಾರಿ ಆಯಿತು. ಪಾತ್ರೆಗಳಲ್ಲಿ ಮಣ್ಣಿನ ಪಾತ್ರೆ ಸರ್ವಶ್ರೇಷ್ಠ. ಮಣ್ಣಿನ ಪಾತ್ರೆಯಲ್ಲಿ ಅನ್ನ ಬೆಂದರೆ ಅದು ತುಂಬ ದಿನ ಹಳಸೋಗಲ್ಲ. ಕಂಚಿನ ಪಾತ್ರೆ, ಹಿತ್ತಾಳೆ ಪಾತ್ರೆಯಲ್ಲಿ ಊಟ ಮಾಡಿದ್ರೆ, ಬೆಂದ ಅನ್ನ ಊಟ ಮಾಡಿದರೆ ಹೊಟ್ಟೆಯಲ್ಲಿ ಹುಳ ಆಗೋಲ್ಲ. ಹುಳ ಇದ್ದರೂ ಹೊಟ್ಟೋಗುತ್ತೆ. ಲೋಹದ ಬಾಂಡಲೆ ಅಂತ ಏನು ಹೇಳ್ತಾರೋ ಅದರಲ್ಲೇ ತರಕಾರಿ ಮಾಡಬೇಕು. ಆಗ ರಕ್ತಕ್ಕೆ ಐರನ್ ಸಿಗುತ್ತೆ. ಹೀಗೆ ಉಪಯೋಗ ಮಾಡ್ಕೋಬೇಕು. ಬೆಳ್ಳಿ ಪಾತ್ರೆಯಲ್ಲಿ ನೀರಿಟ್ಟು ಕುಡಿಬೋದು ಬೇಸಿಗೆ ಕಾಲದಲ್ಲಿ, ಅದು ಶರೀರಕ್ಕೆ ತಂಪು. ಚಳಿಗಾಲದಲ್ಲಿ ಸಣ್ಣ ಬಂಗಾರದ ನಾಣ್ಯ ಇದ್ದರೆ ನೀರಿಗೆ ಹಾಕಿದ್ರೆ ನೀರಿನ ಸ್ವಭಾವ ಬಿಸಿಯಾಗುತ್ತೆ. ಹೀಗೆಲ್ಲ ತಿಳ್ಕೋಬೇಕು. ಮನೆಯ ಅಜ್ಜಿ ಅನುಭವಸ್ಥರಿಂದ ತಿಳ್ಕೊಂಡು ಊಟ ಮಾಡಿದರೆ ಆರೋಗ್ಯಕ್ಕೆ ಒಳ್ಳೆಯದು. ಕೊನೆಯ ಉಸಿರುವರೆಗೂ ಚೆನ್ನಾಗಿರ್ತೀರ ಅನ್ನೋದು ನನ್ನ ವಿಶ್ವಾಸ.